ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಸುಷ್ಮಿತಾ ಬಸವರಾಜ್. ವೆಲ್ಕಮ್ ಟು ಸುಶಿ ಬ್ಲಾಗ್ಸ್. ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ರಥದಲ್ಲಿ. ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ನಾನು ಮೈಸೂರು ಕಡೆಗೆ ಬಸ್ನ ಕ್ಯಾಚ್ ಮಾಡ್ಕೊಂಡು ಹೊರಟೆ. ಅಲ್ಲಿ ನೋಡಿದರೆ ನಮ್ಮ ಗ್ಯಾಂಗು ಸಪ್ಪು ಕೂತಿದ್ರು. ಯಾಕ್ರಪ್ಪ ಅಂತ ಕೇಳಿದ್ದಕ್ಕೆ ಸಿಂಚು ಮೇಡಮ್ ಅವರು ಲೇಟಾಗಿ ಬರ್ತಿದ್ದಾರೆ ಅಂತ ಹೇಳಿದ್ರು. ಇವರೆಲ್ಲ ಬೇಗ ಬಂದಿದ್ದ ಕಾರಣ ಅವ್ರು ಲೇಟಾಗಿ ಬರ್ತಾ ಇದ್ದಾಳೆ ಅಂತ ಹೇಳಿ ಬೇಜಾರಾಗಿದ್ರು. ಅದಾದಮೇಲೆ ಅವರು ಬಂದರು, ಅವ್ರನ್ನ ಕರ್ಕೊಂಡು ಹೊರಟ್ವಿ. ಎಲ್ಲಿಗೆ ಅಂದರೆ ಈ ಮುದ್ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಸೊ ಅವ್ರೂರ ಕಡೆ ಇರೋದ್ರಿಂದ ನೀವೇ ಬನ್ನಿ ಮೇಡಮ್, ನಿಮ್ಮೂರನ್ನ ನೀವೇ ತೋರಿಸಿ ಅಂತ ಅಂದ್ಬಿಟ್ಟು ಅವ್ರನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ವಿ. ಗುಂಡ್ಲುಪೇಟೆಯಲ್ಲಿ ಇಷ್ಟು ಚೆನ್ನಾಗಿರೋ ವ್ಯೂ ಮತ್ತು ಸನ್ಫ್ಲವರ್ ಎಲ್ಲ ಇರುತ್ತೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ನೋಡೋದ್ರಿಂದ ಫುಲ್ ಖುಷಿ ಆಗೋಯ್ತು. ಆಮೇಲೆ ಮೇಡಮ್ ಅವರು ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಟೆಲ್ಗೆ ಕರ್ಕೊಂಡು ಹೋದ್ರು. ಮೇಡಮ್ ಹೋಟೆಲ್ ಟ್ರೀಟ್ ಹೋಟೆಲಲ್ಲಿ ನನ್ನ ಫೇವ್ರೆಟ್ ಬಿಸಿಬೇಳೆಭಾತ್ ತೊಗೊಂಡಿದ್ವಿ. ಅದೆಲ್ಲ ತಿನ್ಕೊಂಡು ಅವರೆಲ್ಲರೂ ಪೋಸ್ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡ್ಕೊಂಡು ಹೊರಟ್ವಿ ಬೆಟ್ಟಕ್ಕೆ. ಅಲ್ಲಿ ಹೋಗ್ತಾ ಸನ್ಫ್ಲವರ್ ನೋಡಿದೆ, ಖುಷಿ ಆಯಿತು. ಅದನ್ನು ಕ್ಯಾಪ್ಚರ್ ಮಾಡಿದೆ. ಮತ್ತು ಎಂಟ್ರೆನ್ಸಿಗೆ ಬಂದ್ವಿ. ಅಲ್ಲಿಂದ ನಾವೆಲ್ಲರೂ ನೆಕ್ಸ್ಟ್ ಬಸ್ನ ಹತ್ತೋದಕ್ಕೆ ಹೊರಟ್ವಿ. ಸೊ ನಮ್ಮ ಗ್ಯಾಂಗ್ ಫುಲ್ ಜೋಶ್ನಲ್ಲಿ ಎಲ್ಲರೂ ಹೊರಟ್ವಿ ಬಸ್ನ ಹತ್ತೋದಕ್ಕೆ. ಸೊ ಇದೊಂಥರ ಸ್ಪೆಷಲ್ ಮೂಮೆಂಟ್ ನಮ್ಮೆಲ್ರಿಗೂ. ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ಫ್ರೆಂಡ್ಸ್ ಜೊತೆ ಬಂದಿರೋದು. ಸೊ ವ್ಯೂ ಅಂತೂ ಅಲ್ಟಿಮೇಟ್. ಯಾರ್ಯಾರು ಈ ಮುದ್ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ದೀರಾ, ಜಸ್ಟ್ ಅಮೇಝಿಂಗ್ ವ್ಯೂ. ಎಲ್ಲ ಸ್ವರ್ಗ ಅಂತಾರಲ್ಲ, ಅದು ಮೇ ಬಿ ಭೂಮಿ ಮೇಲೆ ಇದೆ ಅನಿಸುತ್ತೆ. ಇದನ್ನ ನೋಡಿ ಅನ್ನಿಸ್ತಿತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಒಂದಷ್ಟು ಫೋಟೋಸ್ಗಳನ್ನ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಗಾಳಿ ಅಂತೂ ನಮಗೆ ಸಪೋರ್ಟೇ ಮಾಡ್ತಿರ್ಲಿಲ್ಲ. ಸೊ ನಾವೆಲ್ಲರೂ ಗಾಳಿ ಅಂತೂ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ದೇವ್ರನ್ನ ನೋಡಿಕೊಂಡು ದರ್ಶನ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಬರೋಣ ಅಂತ ಹೊರಟ್ವಿ. ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳೋ ಹಾಗಿರಲಿಲ್ಲ ದೇವ್ರನ್ನ. ಸೊ ನಾನು ಫೋಟೋ ತೆಗಿಲಿಲ್ಲ. ಅದಾದಮೇಲೆ ಫೋಟೋಸ್ ಇವಾಗಾದರೂ ತಗೊಳ್ಳೋಣ ಅಂತ ಆಚೆ ಹೋದ್ವಿ. ಅದಾದಮೇಲೆ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಾದ್ಮೇಲೆ ವಾಪಸ್ ಮನೆ ಕಡೆಗೆ ಹೊರಟ್ವಿ. ಬಸ್ ಬಂದಿತ್ತು. ಸೊ ನಾವು ಅದನ್ನು ಹೊರಟ್ವಿ. ವಾಪಸ್ ನಾವು ಹೊರಡೋಷ್ಟರಲ್ಲಿ ಫಾಗ್ ಇನ್ನೂ ಜಾಸ್ತಿ ಆಗಿತ್ತು. ನಮ್ಗೆಲ್ಲರಿಗೂ ಒಂದು ರೌಂಡ್ ಶೀತನೇ ಆಗಿತ್ತು. ನಾವು ವಾಪಸ್ ಬರುವಷ್ಟರಲ್ಲಿ ಫಾಗ್ ಇನ್ನೂ ಜಾಸ್ತಿ ಆಗಿದ್ದ ಕಾರಣ ನಾನು ವೀಡಿಯೋಸ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದೇ ಆಯಿತು. ಬಿಕಾಸ್ ಅಷ್ಟು ಒಳ್ಳೆ ವ್ಯೂನ ನನಗೆ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟನೇ ಇರಲಿಲ್ಲ. ಯಾವುದಾದ್ರೂ ಒಂದು ಶಾಟ್ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ರೂ ಇಮಿಡಿಯೇಟ್ಲಿ ಫೋನ್ ಆನ್ ಮಾಡಿ ಕ್ಯಾಪ್ಚರ್ ಮಾಡ್ಕೊಳ್ಳೋದೇ ಆಗಿತ್ತು. ನಾನು ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಇಷ್ಟು ಒಳ್ಳೆ ನೇಚರ್ ಇರೋ ಜಾಗದಲ್ಲಿ ಇರೋರಂತೂ ಅದೃಷ್ಟವಂತರು ಅನ್ಸುತ್ತೆ. ಒಂದು ಮೂವಿಲಿ ಇದೆಯಲ್ಲ ಸಾಂಗ್, ಇದೇ ಸ್ವರ್ಗ ಅಂತ, ಆ ಸಾಂಗ್ ಈ ಪ್ಲೇಸ್ಗೆ ಹೇಳಿ ಮಾಡಿಸ್ದಾಗಿದೆ. ಅಷ್ಟು ಚೆನ್ನಾಗಿದೆ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಒಳ್ಳೆ ವೆದರಲ್ಲಿ ಹೋಗಿ ಒಳ್ಳೆ ದರ್ಶನ ಮಾಡಿ ಒಳ್ಳೆ ಪ್ರಸಾದ ತಿಂದು ಒಂದು ಒಳ್ಳೆ ಬ್ಲೆಸ್ಸಿಂಗ್ಸ್ ತಗೊಂಡು ಹೊರಟ್ವಿ ನಾವೆಲ್ಲರೂ. ಸೊ ನಮಗಂತೂ ಸಿಕ್ಕಾಪಟ್ಟೆ ಖುಷಿ. ಸೊ ಅದನ್ನೆಲ್ಲ ಮುಗಿಸಿ ಅಲ್ಲಿಂದ ಗುಂಡ್ಲುಪೇಟೆಯಿಂದ ಹೊರಟು ನಾವೆಲ್ಲರೂ ಮೈಸೂರಿಗೆ ಬಂದ್ವಿ. ಮೈಸೂರಿಗೆ ಬಂದಾದ್ಮೇಲೆ ಫುಲ್ ಟಯರ್ಡ್ ಆಗಿದ್ದ ಕಾರಣ ಡೇನ ಎಂಡ್ ಮಾಡಿದ್ವಿ.